ನಮಸ್ಕಾರ ಸ್ನೇಹಿತರೆ. ಒಂದೆರಡಲ್ಲ ಹಲವಾರು ವರ್ಷ ಜೊತೆಯಾಗಿ ಒಂದೇ ಮನೆಯಲ್ಲಿ ಕೂಡಿ ಬಾಳಿದರೂ ಕೂಡ ಆನಂತರ ಏಕಾಏಕಿ ಡಿವೋರ್ಸ್ ಘೋಷಿಸುತ್ತಾರೆ. ಅದರಲ್ಲಿಯೂ ಕಳೆದ 2-3 ವರ್ಷಗಳಲ್ಲಿ ಚಿತ್ರರಂಗದಲ್ಲಿ ಮದುವೆ ಮತ್ತು ಪ್ರೀತಿಗೆ ಅರ್ಥವೇ ಇಲ್ಲದಂತಾಗಿದೆ. ಅನ್ಯೋನ್ಯತೆಯ ಕೊರತೆಯಿಂದ ಚಿಕ್ಕ ಚಿಕ್ಕ ಕಾರಣಗಳಿಂದ ಹಲವರು ಸಂಬಂಧ ಮುರಿದುಕೊಂಡು ಎದ್ದು ಬಂದಿದ್ದಾರೆ. ಈ ಸಾಲಿಗೆ ಗೌರವ್ ಖನ್ನಾ ಮತ್ತು ಆಕಾಂಕ್ಷಾ ಅಜಮೋಲಾ ಕೂಡ ಸೇರ್ಕೊಂಡಿದ್ದಾರೆ ಎನ್ನುವ ಆತಂಕ ಸದ್ಯ ಇವರ ಅಭಿಮಾನಿಗಳನ್ನ ಕಾಡುತ್ತೆ. ಹೌದು. ಗೌರವ್ ಖನ್ನಾ ಮತ್ತು ಆಕಾಂಕ್ಷಾ ಅಜಮೋಲಾ ಹಿಂದಿ ಕಿರುತೆರೆಯ ಸ್ಟಾರ್ ಜೋಡಿ. 2006ರಲ್ಲಿ ಬಾಬಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಬಂದ ಗೌರವ್ ಖನ್ನಾ ಮೇರಿ ಡೋಲಿ ತೇರೆ ಅಂಗಾನಾ ಮೂಲಕ ಮನೆ ಮಾತಾದ್ರು. 2001ರಲ್ಲಿ ಪ್ರಚಾರವಾದ ಅನುಪಮ ಧಾರಾವಾಹಿ ಮೂಲಕ ಅಸಂಖ್ಯಾತ ಅಭಿಮಾನಿಗಳನ್ನ ಕೂಡ ಸಂಪಾದಿಸಿದ್ರು. ಇನ್ನು ಆಕಾಂಕ್ಷಾ ಅಜಮೋಲಾ ಕೂಡ ನಟಿಯಾಗಿ ಹೆಸರು ಮಾಡಿದವರು. ಸ್ವರ್ಗನಿ ಚೋಡೆ, ರಿಶ್ತೋ ಖಾಸ್ ಸುರ್, ಭಾಗ್ಯಲಕ್ಷ್ಮಿ, ಕೈಸೆ ಮುಜೆ ತುಮ್ ಮಿಲ್ ಗಯೆ ಇವರು ಅಭಿನಯಿಸಿರುವ ಪ್ರಖ್ಯಾತ ಸೀರಿಯಲ್ಗಳು. ಇಂಥ ಗೌರವ್ ಖನ್ನಾ ಮತ್ತು ಆಕಾಂಕ್ಷಾ 2015ರಲ್ಲಿ ಮೊದಲ ಬಾರಿ ಮುಖಾಮುಖಿಯಾಗಿದ್ರು. ಅದಾಗಲೇ 15 ಧಾರಾವಾಹಿಗಳಲ್ಲಿ ಅಭಿನಯಿಸಿ ಖ್ಯಾತರಾಗಿದ್ದ ಗೌರವ್ ಖನ್ನಾ ತಾವೊಬ್ಬ ಅವಕಾಶಕ್ಕಾಗಿ ಸೈಕಲ್ ಹೊಡೆಯುತ್ತಿರುವ ಕಲಾವಿದ ಎಂದು ಆಕಾಂಕ್ಷಾ ಅವರನ್ನ ಪರಿಚಯ ಮಾಡಿಕೊಂಡಿದ್ರು. ಗೌರವ್ ಹಿನ್ನೆಲೆ ಗೊತ್ತಿರದ ಆಗಷ್ಟೇ ಅವಕಾಶಗಳನ್ನ ಹುಡುಕಿಕೊಂಡು ಆಡಿಷನ್ ಗಳನ್ನ ನೀಡ್ತಿದ್ದ ಆಕಾಂಕ್ಷಾ ಗೌರವ್ ಮಾತುಗಳ ನಿಜ ಎಂದುಕೊಂಡಿದ್ರು. ಆಡಿಷನ್ ನಲ್ಲಿ ಹೇಗೆ ಅಭಿನಯಿಸಬೇಕೆಂದು ಪಾಠ ಮಾಡಿದ್ರು. ಆ ನಂತರ ಸತ್ಯ ಗೊತ್ತಾಗಿ ಭಾರಿ ಮುಜುಗರಕ್ಕೀಡಾಗಿದ್ದರು. ಹೀಗೆ ಶುರುವಾದ ಇವರ ಸ್ನೇಹ ಅನಂತರ ಪ್ರೀತಿಯ ಸ್ವರೂಪ ಪಡೆಯಿತು. 1 ವರ್ಷ ಜೊತೆಯಲ್ಲಿ ಓಡಾಡಿದ ಇಬ್ಬರು ನವೆಂಬರ್ 24, 2016ರಂದು ಕಾನ್ಪುರ್ನಲ್ಲಿ ಅದ್ಧೂರಿಯಾಗಿ ಮದುವೆ ಆದ್ರು. ಕಳೆದ 9-10 ವರ್ಷ ಖುಷಿಯಾಗಿ ಕಾಲವನ್ನ ಕಳೆದ್ರು. ಗೌರವ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಫ್ಯಾಮಿಲಿ ವೀಕ್ ನಲ್ಲಿ ಮನೆಗೆ ಬಂದಿದ್ದ ಆಕಾಂಕ್ಷಾ ತಮ್ಮ ಪತಿ ಗೌರವ್ ಗೇಮ್ ಪ್ಲಾನ್ ನ ಹಾಡಿ ಹೊಗಳಿದ್ರು. ಆದ್ರೆ ಈಗ ಈ ಜೋಡಿಯ ದಾಂಪತ್ಯದಲ್ಲಿ ಬಿರುಕು ಮೂಡಿರುವ ಅನುಮಾನ ಹಲವರಲ್ಲಿ ಮೂಡಿದೆ. ಖುದ್ದು ಆಕಾಂಕ್ಷಾ ಅಜಮೋಲಾ ಅವರೇ ಎಂತಹದೊಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಹೌದು, ಮೊನ್ನೆ ಆಕಾಂಕ್ಷಾ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಭಾವನಾತ್ಮಕವಾದ ಬರಹ ಹಂಚಿಕೊಂಡಿದ್ರು. ಕೇವಲ ಅಗತ್ಯತೆಯ ಮೇಲೆ ಮಾತ್ರ ನಿಂತ ಸಂಬಂಧದಲ್ಲಿ ಹೃದಯ ಯಾವಾಗ್ಲೂ ತ್ಯಾಗ ಮಾಡಬೇಕಾಗುತ್ತೆ ಎಂದು ಬರೆದುಕೊಂಡಿದ್ದ ಆಕಾಂಕ್ಷಾ, ನಾನು ಸಿದ್ಧಳಾಗಿದ್ದೇನೆ ಎಂದುಕೊಂಡಿದ್ದೆ, ಆದ್ರೆ ವಾಸ್ತವದಲ್ಲಿ ನಾನು ಸಿದ್ಧವಾಗಿರ್ಲಿಲ್ಲ ಎಂದು ಹೇಳಿದ್ದರು. ಆಕಾಂಕ್ಷಾ ಬರೆದುಕೊಂಡ ಈ ಸಾಲುಗಳು ವಿಚ್ಛೇದನದ ವದಂತಿಯ ಕಿಡಿಯನ್ನ ಹಚ್ಚಿಸಿದವು. ಮಗು ವಿಚಾರದಲ್ಲಿ ಇಬ್ಬರ ನಡುವೆ ಬಿರುಕು ಮೂಡಿದೆ ಎನ್ನುವ ಮಾತುಗಳು ಬಲವಾಗಿ ಕೇಳಿ ಬರಲು ಶುರುವಾದವು. ಯಾಕಂದ್ರೆ ಗೌರವ್ ಖನ್ನಾಗೆ ತಂದೆಯಾಗುವ ಆಸೆ ಇದೆ. ಹಲವು ಬಾರಿ ಖುದ್ದು ಗೌರವ್ ಖನ್ನಾ ಈ ಮಾತನ್ನ ಹೇಳಿದ್ದಾರೆ ಕೂಡ. ಆದ್ರೆ ಆಕಾಂಕ್ಷಾಗೆ ಮಗು ಬೇಡ. ಬಿಗ್ ಬಾಸ್ ಮನೆಗೆ ಆಕಾಂಕ್ಷಾ ಬಂದ ಸಮಯದಲ್ಲಿ ಈ ಪ್ರಶ್ನೆಯನ್ನ ಅವರಿಗೆ ಕೇಳಲಾಗಿತ್ತು. ಆಗ ಮಗುಗೆ ಜನ್ಮ ನೀಡುವುದು ಅಂದರೆ ಹಲ್ವಾ ಮಾಡದಂತೆ ಅಲ್ಲ ಎಂದು ಆಕಾಂಕ್ಷಾ ಹೇಳಿದ್ರು. ಅದೊಂದು ದೊಡ್ಡ ಜವಾಬ್ದಾರಿ ಎಂದು ಹೇಳಿದ ಆಕಾಂಕ್ಷಾ, ಈಗ ಮಾತ್ರ ಅಲ್ಲ, ಮುಂದೆಯೂ ಕೂಡ ಆ ಜವಾಬ್ದಾರಿಯನ್ನ ನಾನು ಸಮರ್ಥವಾಗಿ ನಿರ್ವಹಿಸಲಾರೆ ಎಂದು ಹೇಳಿದ್ರು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.